ನಗರ ಪೊಲೀಸ್ ಠಾಣೆಯಿಂದ ಮಾದಕವಸ್ತು ವಿರೋಧಿ ಜಾಗೃತಿ ಜಾಥಾ. ಇಳಕಲ್ ಯುವ ಪೀಳಿಗೆ ಹಾಗೂ ವಿದ್ಯಾರ್ಥಿಗಳು ಮಾದಕವಸ್ತುಗಳ ಸೇವನೆಯಿಂದ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಇಂದಿನ ದಿನಗಳಲ್ಲಿ ಆತಂಕಕಾರಿ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರದ ಶಹರ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಇಳಕಲ್ ನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಶ್ರೀ ಎಸ್.ವಿ.ಎಂ. ಹಾಗೂ ಆಯುರ್ವೇದಿಕ ವಿದ್ಯಾಲಯದ 100 ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾದ ಜಾಗೃತಿ ಜಾಥಾವು ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ನಗರದ ಹೃದಯ ಭಾಗವಾದ ಎಸ್.ಆರ್. ಕಂಠಿ ವೃತ್ತದವರೆಗೆ ತಲುಪಿತು. ಪ್ರಸ್ತುತ ದಿನಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವ್ಯಸನಕ್ಕೆ ತುತ್ತಾಗಿ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಾದಕ ದ್ರವ್ಯಗಳ ಸೇವನೆಯಿಂದ ಮನುಷ್ಯನ ದೇಹವು ರೋಗಗಳ ಗೂಡಾಗಿ ಕ್ಷೀಣಿಸುತ್ತದೆ. ಆದ್ದರಿಂದ ಭವಿಷ್ಯದ ಪ್ರಜೆಗಳಾದ ವಿದ್ಯಾರ್ಥಿಗಳು ಹಾಗೂ ಯುವಜನತೆ ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು ಎಂದು ಜಾಥಾದ ಉದ್ದಕ್ಕೂ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಇಳಕಲ್ ನಗರದ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ ಪಾಟೀಲ್, ಎಸ್ಐಗಳಾದ ಎ.ವಿ. ಪಾಟೀಲ, ಕೂಡಗಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ತಳಗೇರಿ, ಸುತ್ಗುಂಡರ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು, ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್.ಬಿ. ಬಿರಾದಾರ್, ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ.ಎಂ. ರಾಠೋಡ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಸುಭಾಸ ಹುನ್ನಳ್ಳಿ, ಉಪನ್ಯಾಸಕರಾದ ಡಾಕ್ಟರ್ ಪ್ರಶಾಂತ್ ಅದರಕಟ್ಟಿ, ದೇವೇಂದ್ರಪ್ಪ, ಸಂವಾದ ಜರಲಿ, ಮಹಾಂತೇಶ್ ನಾಯನೇಗಲಿ, ಶ್ರೀಧರೇಶ್ ಕಮತಿಗಿ, ಆಯುರ್ವೇದ ಮಹಾವಿದ್ಯಾಲಯದ ಡಾಕ್ಟರ್ ಶಂಕರ್ ಮೈದರಗಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಹರ ಪೊಲೀಸ್ ಠಾಣೆಯ ಒಂದು ಸಹಯೋಗದಲ್ಲಿ ಶ್ರೀ ವಿಜಯ ಮಾಂತೇಶ್ ಕಲೆ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಆಯುರ್ವೇದಿಕ್ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಬೃಹತ್ ಆಗಿರ್ತಕ್ಕಂಥ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ PSI ಸಾಹೇಬರಾಗಿರ್ತಕ್ಕಂಥ ಮಂಜುನಾಥ್ ಪಾಟೀಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಭಾಗವಹಿಸಿದ್ವಿ. ಇದರ ಉದ್ದೇಶ ಇಷ್ಟೇ, ಇಂದಿನ ದಿನಗಳಲ್ಲಿ ಇವತ್ತು ನಾವು ಆಗಲೇ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಕೇಳಿದಾಗ ಹೇಳಿದರು, ದೊಡ್ಡ ದೊಡ್ಡ ಸಿಟಿಯಲ್ಲಿರುವಂಥ ಒಂದು ಮಾದಕ ವ್ಯಸನಿಗಳ ಇಂದು ಹಳ್ಳಿ ಗ್ರಾಮ ಮಟ್ಟಕ್ಕೂ ಸಹಿತ ತಲುಪಿದೆ, ಅದರ ವ್ಯಾಪ್ತಿ ಹಬ್ಬಿದೆ ಅನ್ನುವಂಥದ್ದು. ಇದನ್ನು ಇಲ್ಲಿಗೆ ಈ ಬೇರು ಸಮೇತ ಕೇಳಿದು ಒಂದು ಯುವಶಕ್ತಿಯಲ್ಲಿ ಒಂದು ಚೈತನ್ಯ ತುಂಬುವಂಥ ಒಂದು ಈ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲರನ್ನ ವ್ಯಸನದಿಂದ ದೂರವಿಟ್ಟು ಒಂದು ಸಶಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣಕ್ಕೆ ಯುವಕರ ಪಾತ್ರ ಏನು ಅನ್ನುವುದನ್ನು ತಿಳಿಸುವ ಸಲುವಾಗಿ ಅದೇ ಯುವಕ ಯುವತಿಯರನ್ನು ಬಳಸಿಕೊಂಡು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಎಲ್ಲ ಯುವಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಹಾಗೆ ನಮ್ಮ NCCಯ ವಿದ್ಯಾರ್ಥಿಗಳು ಸಹಿತ ಅದಕ್ಕೆ ಕೈಜೋಡಿಸಿ ವ್ಯಸನದಿಂದ ನಾವು ದೂರ ಇರ್ತೀವಿ, ಸಮಾಜವನ್ನು ವ್ಯಸನ ಮುಕ್ತವಾಗಿ ಕಟ್ಟಿ ಈ ಭಾರತವನ್ನು ಸಶಕ್ತ ರಾಷ್ಟ್ರವನ್ನಾಗಿ ಮಾಡುವಂಥ ಸಂದೇಶವನ್ನು ಇವತ್ತು ನೀಡಿದ್ದಾರೆ ಅಂತೇಳಿ ನನ್ನ 2 ಮಾತುಗಳನ್ನು ಇವತ್ತು ನಮ್ಮ SVM ಮಹಾವಿದ್ಯಾಲಯದ ಪರವಾಗಿ ನಾವೆಲ್ಲರೂ ವ್ಯಸನ ಮುಕ್ತವನ್ನು ತೆಗೆದುಕೊಂಡ್ರೆ ಏನೇನು ಹಾನಿ ಆಗ್ತಾವೋ ಅಥವಾ ಅದನ್ನು ತಗೋಬೇಡ್ರಿ ಅಂತೇಳಿ ಒಂದು ಜಾಥಾವನ್ನು ಏರ್ಪಡಿಸಿದ್ದೇವೆ. ಆ ಒಂದು ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿನಿಯವರು ಏನು ಮಾಡಿರಪ್ಪ ಅಂತಂದ್ರೆ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈ ಒಂದು ದುಶ್ಚಟಗಳಿಂದ ನಿಮ್ಮ ಆರೋಗ್ಯವೂ ಹಾಳಾಗ್ತದೆ, ಅದೇ ರೀತಿಯಾಗಿ ನಿಮ್ಮ ಮನೆಯೂ ಕೂಡ ಹಾಳಾಗ್ತದೆ ಅಂಥೇಳಿ ಆ ಒಂದು ಉದ್ದೇಶದಿಂದ ಇಲ್ಲಿ ಇಳಕಲ್ ನಗರದಲ್ಲಿರುವಂತಹ ಜನತೆ ಆಗಿರ್ಬೋದು ಅಥವಾ ದೇಶದಲ್ಲಿರುವಂತಹ ಜನತೆ ಆಗಿರ್ಬೋದು ಈ ದುಶ್ಚಟಗಳಿಂದ ದೂರವಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಇಳಕಲ್ ನಗರದ ಶ್ರೀ ಮಹಾಂತ ಸ್ವಾಮಿಗಳು ಅನೇಕ ವರ್ಷಗಳಿಂದ ವ್ಯಸನ ಮುಕ್ತ ದಿನಾಚರಣೆಯನ್ನು ಕೂಡ ಮಾಡತ್ತಾರೆ. ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಇದನ್ನು ಅರಿತುಕೊಂಡು ಈ ಒಂದು ದುಶ್ಚಟಗಳಿಂದ ನಮ್ಮ ದೇಹಕ್ಕೆ ಆಗಲಿ ಅಥವಾ ನಮ್ಮ ಒಂದು ಸಮಾಜಕ್ಕಾಗಲಿ ಹಾನಿ ಆಗ್ತದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.